Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಭರ್ಜರಿ ಹೋರಾಟ ಮಾಡಿದ್ರೆ ನಿನ್ನೆ ಮತದಾನ ಆಗಿದೆ. ನಮ್ಮ ಚುನಾವಣೆಯ ದಿನ ನಿನ್ನೆ ಮುಗಿದಿದೆ. ಮೈಸೂರು ಕೊಡಗು ಕ್ಷೇತ್ರದ ಕೇಸರಿಯಲ್ಲಿ ನಡೆದಿದ್ದು ಅಂತ ಎಲ್ಲ ಗೊತ್ತಿರೋ ವಿಷಯ. ಈ ಸಂದರ್ಭದಲ್ಲಿ ನಾನು ಪಕ್ಷದ ಹಿರಿಯ ನಾಯಕರು ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು ಶ್ರೀ ವಿಜೇಂದ್ರ ಅವರು, ಎಲ್ಲ ಇಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತ ಸಹೋದರ ಸಹೋದರಿಯರು, ನಮ್ಮ ಮಾಧ್ಯಮದ ಮಿತ್ರರು ಹಾಗೂ ಇಲ್ಲಿ ನಮ್ಮ ಜೊತೆ ನಮ್ಮ ವಾಲಂಟಿಯರ್ ಫೋರ್ಸು ಇದ್ದರು. ಅನೇಕ ಕೂಡ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮಗೆ ಶೇಕಡ 70% ಪೋಲಿಂಗ್ ಆಗಿದ್ದು ಕೂಡ ಭಾಳ ಸಂತೋಷ ಆಯಿತು. ಅದು ಕೇಳಿ ಸ್ವಲ್ಪ ಅದು ಜಾಸ್ತಿನೂ ಆಗಿದೆ, ಇನ್ನೂ ಜಾಸ್ತಿ ಆಗಬೇಕು ಅಂತ ಆ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತೀವಿ. ಆದರೆ ಒಂದು ಒಳ್ಳೆಯ ಬಂದಿರೋದು ಕೂಡ ಸಂತೋಷ ಪಡಬೇಕಾಗಿದೆ. ನಮ್ಮ ಮತದಾರರು ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲ, ಪ್ರಚಾರ ಮುಗಿದ ನಂತರ ಇವಾಗ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ. ಎಲ್ಲೆಲ್ಲಿ ನಾವು ಸರಿಯಾಗಿ ಮಾಡಿದ್ವಿ, ಏನೇನು ಮಾಡ್ಬೋದು ನೆಕ್ಸ್ಟ್ ಟೈಮ್ಗೂ ಕೂಡ ಅಧ್ಯಯನ ಮಾಡಬೇಕಾಗಿದೆ. ಇನ್ನೂ ಅದು ಈ ನೆನೆನೆ ಮುಗ್ದಿರೋದ್ರಿಂದ ಇವಾಗ ಇನ್ನೂ ಮಾಹಿತಿ ಬರ್ತಾ ಇದೆ. ಬಂದಿದ್ದ ನಂತರ ಒಂದು ಸ್ವಲ್ಪ ಅಧ್ಯಯನ ಒಳ್ಳೆಯ ಅನುಭವ, ಒಳ್ಳೆಯದು ಆಗಿದ್ದು. ಏನೇನು ತಪ್ಪು ಏನೇನು ಮಾಡಿದ್ವಿ ಅದೆಲ್ಲನೂ ಒಳ್ಳೇದಾಗಿದೆ, ಒಳ್ಳೆಯ ಅನುಭವ. ಸರ್, ಕೆಳಗಡೆ ಹೋದಾಗ ನೀವು ಭಾವನಾತ್ಮಕವಾಗಿ ನಿಮಗೆ ಮಾತಾಡುವಂಥದ್ದು ಅಥವಾ ನಿಮ್ಮ ಕಾಲಿಗೆ ಬೀಳುವಂಥದ್ದು, ಹಾರ ಹಾಕುವಂಥದ್ದು, ಈ ಥರದಲ್ಲೇ ಎಮೋಷನ್ ಹೇಗೆ ಅನ್ನಿಸ್ತಿದೆ ಸರ್? ಅದು ಆ ಭಾವನಾತ್ಮಕ ಸಂಬಂಧ ಇರೋದು ಮನೆಗೆ ಸಂಬಂಧಪಟ್ಟಿರೋದು. ಆ ಸ್ಥಳಕ್ಕೆ ವೈಯಕ್ತಿಕವಾಗಿ ಜನರು ನಮ್ಮ ಯೋಗ್ಯತೆನೇ ಅದ್ರ ಬಗ್ಗೆನೇ ಅವರು ತೀರ್ಮಾನ ಮಾಡಿರುವಂಥದ್ದು. ಆದರೆ ಅದು ಆ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನು ಕೂಡ ಕಾಪಾಡಿಕೊಂಡು ನಾವು ಮುಂದುವರಿತೇವೆ. ಇಲ್ಲ, ಅದಕ್ಕಾಗಿ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಎಷ್ಟೇ ಆದರೂ ಅರಮನೆ ಕೊಡುಗೆಯ ಕೆಲಸ ಎಲ್ಲ ಇರ್ಬೋದು, ಆದರೆ ಅವ್ರ ಪ್ರೀತಿ ಶಾಶ್ವತವಾಗಿರುವಂಥದ್ದು ನಾವು ಚಿರಋಣಿ ಆಗಿದೆ. ಈ ಎಲೆಕ್ಷನಲ್ಲಿ JDS BJPಯ ಕೋಆರ್ಡಿನೇಷನ್ ಬಗ್ಗೆ ಏನಿದೆ? ನಮ್ಮ ಮೈಸೂರು ಭಾಗದಲ್ಲಿ ಒಂದು ನಿಜವಾಗ್ಲೂ ನಮಗೆ ಪ್ಲಸ್ ಬೇಕಾದಷ್ಟು ಸತಿ ಹೇಳಿದ್ದೀನಿ. ಅದು ಎಲ್ಲ ರೀತಿಯ ಕೋಆರ್ಡಿನೇಷನ್ ಏನೇನು ಮಾಡಬೇಕಾಗಿತ್ತು ಎಲ್ಲ ರೀತಿಯ ಒಂದು ಹೊಂದಾಣಿಕೆಯಿಂದ ಆಯಿತು. ಇನ್ನೂ ಗೊತ್ತಿದೆ, ಬೇಸಿಗೆ ಕಾಲ, ಬಿಸಿಲಿತ್ತು. ಅದು ಒಂದು ಚಾಲೆಂಜ್ ಆಗಿತ್ತು. ಬಿಕಾಸ್ ಬೆಳಗ್ಗೆಯಿಂದ ಎಸ್ಪೆಷಲಿ ಮಧ್ಯಾಹ್ನ ಎಲ್ಲ ಕಷ್ಟ ಆಗ್ತಾಯಿತ್ತು ಪ್ರಚಾರ ಮಾಡೋಕ್ಕೆ. ಜನರು ಬರ್ತಾ ಇರಲಿಲ್ಲ ಆಚೆ, ಅದೂ ಕೂಡ ಆಗ್ತಾಯಿತ್ತು. ಬಟ್ ನಾವು ಹೋಗುವಾಗ ಎಲ್ಲರೂ ಬಂದರು. ಅದಕ್ಕೂ ಕೂಡ ನಾವು ಅವ್ರ ಕೃತಜ್ಞತೆಗಳು ಹೇಳಬೇಕು. ಅಷ್ಟು ಬಿಸಿಲಲ್ಲೂ ಕೂಡ ಎಷ್ಟೋ ಕಡೆ ಜನರು ಬರ್ತಾಯಿದ್ರು ಆಚೆಗೆ. ನಮ್ಮ ಏನೇನು ಹೇಳಬೇಕಾಗಿತ್ತು ಭಾಷಣ ಎಲ್ಲನೂ ಕೇಳ್ತಾಯಿದ್ರು. ಅದು ಬಿಟ್ಟರೆ ಅಫ್ಕೋರ್ಸ್ ಇದು ಭಾಳ ವಿಸ್ತಾರವಾದ ಒಂದು ಕ್ಷೇತ್ರ. ಸೊ ಅದಕ್ಕೆ ಎಲ್ಲ ಕಡೆ ಹೋಗೋದು ಕೂಡ ಒಂದು ಸವಾಲಾಯಿತು ಅಷ್ಟೇ. ಹಾಂ, ಇಲ್ಲ, ಅಫ್ಕೋರ್ಸ್ ಆದಷ್ಟು ಪ್ರಚಾರ ಇಲ್ಲದೇ ಇರೋದ್ರಿಂದ ಒಂದು ಸ್ವಲ್ಪ ರುಟೀನು ರಿಲ್ಯಾಕ್ಸ್ ಆಗಿರ್ಬೋದು. ಆದರೆ ಇಲ್ಲಿ ಇನ್ನೂ ಕಾರ್ಯಕ್ರಮಗಳಿದ್ದಾವೆ, ಅದೆಲ್ಲನೂ ಆದಷ್ಟು ನಾವು ಭಾಗವಹಿಸುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ಇನ್ನೂ ಏನು ನಮಗೆ ಮಾಹಿತಿ ಮಾಡಿಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಅದು ಸಾಯಂಕಾಲ ಒಳಗೆ ಬಹುಶಃ ಅಥವಾ ನಾಳೆ ಅದು ನಿಮಗೆಲ್ಲರಿಗೂ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಫಸ್ಟ್ ಟೈಮ್ ನೇರವಾಗಿ ಚುನಾವಣೆಗೆ ಭಾಗವಹಿಸಿದ್ವಿ. ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹತ್ರದಿಂದ ನೋಡಿದ್ದೀರಿ? ಈಗ ಪ್ರಜಾತಂತ್ರದ ವ್ಯವಸ್ಥೆ ಒಂದು ಒಳ್ಳೆಯ ವ್ಯವಸ್ಥೆ. ಯಾಕಂದರೆ ಇಲ್ಲಿ ನಾವು ನಿಜವಾಗ್ಲೂ ನಮ್ಮ ಯೋಗ್ಯತೆಯನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ನಾವು ಒಂದು ಸಮರ್ಥ ವ್ಯಕ್ತಿ ಅಂತ, ಈ ಜವಾಬ್ದಾರಿಗೆ ನಮಗೆ ಒಂದು ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಅದೇ ಒಂದು ಒಳ್ಳೆಯ ವ್ಯವಸ್ಥೆ ಅಂತ. ಯಾಕಂದರೆ ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರತಿನಿಧಿಯಾಗಿ ಅವರ ಆಕಾಂಕ್ಷೆಗಳು, ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಮಂಡಿಸಬೇಕಾಗಿದೆ. ಸೊ ಅದಕ್ಕೆ ಇದು ಒಂದು ಒಳ್ಳೆಯ ವ್ಯವಸ್ಥೆ ಅಂತ. ಮನದ ಪ್ರಭಾವ ಎಷ್ಟು ಪ್ರಮಾಣದಲ್ಲಿ ಬೀರಿದೆ ಅನ್ಸುತ್ತೆ ನಿಮಗೆ ನಿಮ್ಮ ಕ್ಷೇತ್ರವನ್ನು ನೋಡೋದಾದ್ರೆ? ಇದು ಐ ಥಿಂಕ್ ಹೋದ ಸತಿ 60-90% ಆಗಿತ್ತು. ಈ ಸತಿ 70% ಮುಟ್ಟಿದೆ. ಸೊ ಅದು ಒಂದು ಸ್ಥಿರತೆ ಇದೆ. ಅದು ಇನ್ನೂ ಹೆಚ್ಚು ಮಾಡಬೇಕು. ಮತದಾನ ಮಾಡುವಂಥ ವಿಚಾರಕ್ಕೆ ಸಾಕಷ್ಟು ಕಡೆ ಹಣವನ್ನು ಹಂಚಿದ್ರು ಮಾಡಿದ್ರು ಅದು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ? ಇಲ್ಲ ನೋಡಿ, ಅದು ನನ್ನ ಪ್ರಕಾರ ಸರಿಯಾದ ಮಾಹಿತಿ ಇಲ್ಲ. ಅದು ಮಾಡಿರ್ಬೋದು, ಅವರು ಮಾಡಿದರೂ ಸಹ ಜನರು ಅಂತ್ಯದಲ್ಲಿ ಅವರ ಆಕಾಂಕ್ಷೆಗಳು ಯಾರು ಅದನ್ನ ಪ್ರತಿನಿಧಿಸ್ತವರೋ ಅವ್ರಿಗೇನೆ ವೋಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಎಷ್ಟು ಮತಗಳ ಅಂತರದಲ್ಲಿ ನಿಮ್ಮ ಗೆಲುವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾನು ಹೇಳಿದ್ದೀನಿ ನಿಮಗೆ ಬಿಟ್ಟಿರೋದು. ನಾನು ಅಷ್ಟೊಂದು ಅಧ್ಯಯನನೂ ಮಾಡಿಲ್ಲ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ ನಾವು ವಿನ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.